ಉಪನ್ಯಾಸವನ್ನು ನೀಡಿದಂಥ ಡಾಕ್ಟರ್ ನಂದೀಶ್ ಅಂಚಿ ಅವರು ನಿಕಟಪೂರ್ವ ಅಧ್ಯಕ್ಷರು ಕನ್ನಡ ಪುಸ್ತಕ ಪ್ರಾಧಿಕಾರ ಅವರಿಗೆ ಗ್ರಾಮದ ವತಿಯಿಂದ ಗೌರವ ಸಮರ್ಪಣೆ ಆಶೀರ್ವಚನವನ್ನು ದಯಪಾಲಿಸ್ತಕ್ಕಂಥವರು ಪಡಗೂರು ಅಡವಿ ಮಠಾಧ್ಯಕ್ಷರಾದ ಪರಮ ಪೂಜ್ಯ ನಿರಂಜನ ಪ್ರಣವಸ್ವರೂಪಿ ಶಿವಲಿಂಗೇಂದ್ರ ಮಹಾಸ್ವಾಮಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಲವು ಮಾತೇನು ನೀನೊಲಿದು ಪಾದವನ್ನಿಟ್ಟನಿಲ್ಲ ಸ್ವಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ. ಈ ದಿನ ಈ ಚೌಡಹಳ್ಳಿಯ ಗ್ರಾಮದಲ್ಲಿ ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠದ ನೂತನ ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿರುವಂತಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಯಮಾಡಿಸಿರುವಂತಹ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಸಭೆಯ ಪವಿತ್ರ ದಿವ್ಯ ಸಮ್ಮುಖವನ್ನು ವಹಿಸಿರುವಂತಹ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಂತಹ ಪರಮಪೂಜ್ಯ ನಿರಂಜನ ಪ್ರಣವಸ್ವರೂಪಿ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಸಹ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಅಧ್ಯಕ್ಷತೆಯನ್ನು ವಹಿಸಿರುವಂಥ ದೇವನೂರು ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಹಾಸಂಸ್ಥಾನ ಮಠದ ಅಧ್ಯಕ್ಷರಂತಹ ಪರಮಪೂಜ್ಯರಂಥ ಶ್ರೀ ಮಹಾಂತ ಸ್ವಾಮಿಗಳು ಸಹ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ತಮಗೆಲ್ಲ ದರ್ಶನಾಶೀರ್ವಾದವನ್ನು ನೀಡಲು ಉಪಸ್ಥಿತಿರುವಂಥ ಎಲ್ಲ ಪರಮಪೂಜ್ಯ ಮಠಾಧೀಶರಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂದೆ ಆಸೀನರಾಗಿರುವಂಥ ಎಲ್ಲ ಜಂಗಮೂರ್ತಿಗಳೇ, ಇಲ್ಲಿರುವಂಥ ಎಲ್ಲ ಶರಣೆಯರೇ, ಇವತ್ತು ಚೌಡಹಳ್ಳಿಯ ಗ್ರಾಮದಲ್ಲಿ ಒಂದು ವಿಶೇಷವಾದಂತಹ ದಿನ, ಒಂದು ಪವಿತ್ರವಾದಂಥ ದಿನ ಅಂತ ಹೇಳಿದ್ರು ತಪ್ಪಾಗಲಾರದು. ಕಾರಣ ಏನಪ್ಪ ಅಂದರೆ ಈ ಗ್ರಾಮದ ಭಕ್ತರೊಬ್ಬರು ವಿದೇಶದಲ್ಲಿದ್ದರೂ ಸಹ ತಮ್ಮ ಊರು, ಇದು ನನ್ನ ಊರು, ನನ್ನ ಸಂಸ್ಕೃತಿ, ನನ್ನ ಧರ್ಮ ಅನ್ನೋದನ್ನು ಬಿಡದೆ ಇಲ್ಲಿ ಒಂದು ತಮ್ಮದೇ ಆದ ನಿವೇಶನದಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ವೆಚ್ಚ ಮಾಡಿ ಒಂದು ಮಠವನ್ನು ಸ್ಥಾಪನೆ ಮಾಡಿ ಅದನ್ನು ದೇವನೂರು ಶ್ರೀ ಗುರುಮಲ್ಲೇಶ್ವರ ಮಠಕ್ಕೆ ಅನ್ವಯವಾಗುವಂತೆ ಇವತ್ತು ಲೋಕಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ತಮಗೆ ಈಗಲಾಗಲೆಲ್ಲ ಉಪನ್ಯಾಸ ನೀಡಿದಂತಹ ಸದಾಶಿವಮೂರ್ತಿಯವರು ದೇವನೂರು ಶ್ರೀ ಗುರುಮಲ್ಲೇಶ್ವರರಿಂದ ಹಿಡಿದು ಇಲ್ಲಿಯ ತನಕ ಗುರು ಪರಂಪರೆಯನ್ನು, ಶ್ರೀಮಠದ ಪರಂಪರೆಯನ್ನು ತಮಗೆಲ್ಲ ತಿಳಿಸಿದ್ದಾರೆ. ಹಾಗೆ ಮತ್ತೊಬ್ಬರಾದಂತಹ ನಂದೀಶ್ ಅಂಚೆಯವರು ವಿಶೇಷವಂತಹ ಮಾತನಾಡ್ತಾ ಕಾಯಕ ಮತ್ತು ದಾಸೋಹದ ಬಗ್ಗೆ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ, ಗೊತ್ತಿದೆಯೋ ಅನ್ನೋ ಗೊತ್ತಿಲ್ಲ, ದೇವನೂರು ಗುರುಮಲ್ಲೇಶ್ವರ ಮಠಕ್ಕೆ ಎಷ್ಟು ಶಾಖಾ ಮಠ ಇದೆ ಅಂತ ಏನಾರು ಗೊತ್ತಿಲ್ಲ. ದಿನಕ್ಕೊಂದು ಮಠಕ್ಕೆ ಹೋದ್ರೂ ನಮ್ಮ ದೇವನೂರು ಪರಮಪೂಜ್ಯರಂಥ ಮಹಾಂತ ಸ್ವಾಮಿಗಳು ದಿನಕ್ಕೆ ಒಂದು ಮಠಕ್ಕೆ ಹೋದ್ರು ಮತ್ತೆ ಆ ಮಠಕ್ಕೆ ಬರ್ಬೇಕಾದ್ರೆ 360 ದಿನ ಬೇಕು, 1 ವರ್ಷ ಬೇಕು. ಅಂದರೆ 365-370 ಮಠಕ್ಕೂ ಹೆಚ್ಚು ಶಾಖಾ ಮಠಗಳು ಇವೆ. ಅದರ ಜೊತೆಗೆ ನಾಡಿನ ಜನರಲ್ಲಿ ಧಾರ್ಮಿಕ ಜಾಗೃತಿಯನ್ನು ಉಂಟು ಮಾಡ್ತಾ ಅವರನ್ನು ಸೂಚಿಸಬೇಕು ಅಂತ ಹೇಳ್ತಾರೆ. ಹಳ್ಳಿಗೆ ಒಂದು ರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋ ರೀತಿ ಮೈಸೂರು ಪ್ರಾಂತ್ಯದ ಎಲ್ಲ ಹಳ್ಳಿಗಳಲ್ಲಿ, ಅದು ದೊಡ್ಡ ಹಳ್ಳಿ ಆಗ್ಬೋದು, ಸಣ್ಣ ಹಳ್ಳಿ ಆಗ್ಬೋದು, ಯಾವುದೇ ಹಳ್ಳಿಗಳಾಗ್ಬೋದು, ಎಲ್ಲ ಕಡೆಯೂ ಹೋಗಿ ಜನರಲ್ಲಿ ಶರಣ ಧರ್ಮದ ತಾತ್ವಿಕ ಚಿಂತನೆಗಳನ್ನು, ಕಾಯಕ ದಾಸೋಹನದ ಪರಿಕಲ್ಪನೆಗಳನ್ನು, ಅಂದರೆ 12ನೇ ಶತಮಾನದ ಏನೋ ಶರಣರು ಹಾಕಿಕೊಟ್ಟಿರೋ ಪರಿಕಲ್ಪನೆಗಳು ಬಿತ್ತುವಂತಹ ಕೆಲಸವನ್ನು ಪರಮಪೂಜ್ಯ ಗುರುಮಲ್ಲೇಶ್ವರು ಮಾಡಿದರು. ಬಹುಶಃ ಅವರು ಏನು ಆಗಿನ ಕಾಲದಲ್ಲೇ
ನೂರಾರು ಮಠಗಳನ್ನ ಸ್ಥಾಪಿಸಿದ್ರು. ಮಠಗಳ ಕಟ್ಟಡಗಳನ್ನು ಸ್ಥಾಪಿಸಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಜನರ ಮನೆಗಳನ್ನೇ ಮಠಗಳನ್ನಾಗಿ ಮಾಡಿಕೊಂಡು ಮನಸ್ಸಲ್ಲೇ ಭಗವಂತನ ಸೃಷ್ಟಿ ಮಾಡುವಂಥ ಕೆಲಸವನ್ನು ಗುರುಮಲ್ಲೇಶ್ವರ ಮಾಡು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಅವರಿಗೆ ತಮಗೆಲ್ಲ ತಿಳಿರುವ ಹಾಗೆ ದಾಸೋಹ ಚಕ್ರವರ್ತಿ ಎನ್ನುವಂತಹ ಒಂದು ಹೆಸರು ಇದೆ. ಅಂತಹ ದಾಸೋಹ ಚಕ್ರವರ್ತಿಯ ದೇವನೂರು ಮಠಕ್ಕೆ ಸೇರಿತ ಈ ಮಠ ಇವತ್ತು ಲೋಕಾರ್ಪಣೆಗೊಳ್ತೇವೆ, ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಇಲ್ಲಿ ನಂದೀಶ್ ಹಂಚವ್ರು ಮಾತನಾಡ್ತಾ ಕಾಯಕದ ಬಗ್ಗೆ ಅನೇಕ ವಿಚಾರಗಳು ಹೇಳಿದರು. ಕಾಯಕ ಅನ್ನುವಂಥದ್ದು ಮೇಲೂ ಅಲ್ಲ ಕೀಳು ಅಲ್ಲ ಅನ್ನುವಂಥದ್ದು. ನಮ್ಮ ಲಿಂಗೈಕ್ಯರಂತಹ ಮಲೆಯೂರು ಗುರುಸ್ವಾಮಿಯವರು ಒಂದು ಕತೆ ಹೇಳ್ತಾಯಿದ್ರು. ಅವರು ಸಾಮಾನ್ಯವಾಗಿ ಆ ಕಥೆಯನ್ನು ಎಲ್ಲ ಕಡೆ ಅಂತೂ ಹೇಳ್ತಾಯಿದ್ರು, ತಮಗೆ ಗೊತ್ತಿಲ್ಲ. ಹೀಗೆ ಯಾರೋ ಹತ್ರಕ್ಕೊಬ್ಬರು ಇಬ್ಬರು ಯಜಮಾನರು ಒಂದು ಕಡೆ ಸೇರಿದ್ರಂತ. ಸರಿ, ಹೀಗೆ ಲೋಕಾಭಿರಾವ್ ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಎಷ್ಟು ಜನ ಮಕ್ಕಳು ಸ್ವಾಮಿ ಅಂತ ಕೇಳಿದ್ರು. 3 ಜನ ಸ್ವಾಮಿಗಳು, 3 ಜನ ಮಕ್ಕಳು. 3 ಜನ ಮಕ್ಕಳು ಏನು ಮಾಡ್ಕೊಂಡಿದ್ದಾರೆ? ಒಬ್ಬ ಬೆಂಗಳೂರಲ್ಲಿದ್ದಾನೆ, ಪೊಲೀಸ್ ಆಗಿದ್ದಾನೆ ಅಂತಂದ್ರೆ ಮೊದಲನೇವನು. ಎರಡನೇವನು ಏನು ಮಾಡ್ತಾರೆ? ಎಲ್ಲೋ ನಂಜುಗೂಡಲ್ಲೋ ಮೈಸೂರಲ್ಲೋ ಬೇಕ್ರಿಯಲ್ಲಿ ಕೆಲಸ ಮಾಡ್ಕೊಂಡೆ ಚೆನ್ನಾಗಿದ್ದಾನೆ ಅವನು. ಮೂರನೇವನು ಏನು ಮಾಡ್ತಾನೆ? ಮೂರನೇವನು ಬಿಡಿ, ವೇಸ್ಟ್ ಅವ. ವೇಸ್ಟ್ ಅಂದರೆ ಯಾಕೆ ವೇಸ್ಟ್ ಅಂತೀರಾ? ಇಲ್ಲ ಊರಲ್ಲೇ ಸುಮ್ಮನೆ ವ್ಯವಸಾಯ ಮಾಡ್ಕೊಂಡು ನಿಂತಾನೆ. ಅಂದರೆ ವ್ಯವಸಾಯ ಅನ್ನುವಂಥದ್ದು ನಿಕೃಷ್ಟ ಅನ್ನುವಂಥ ಮನೋಭಾವನೆ ನಮ್ಮಲ್ಲಿ ಬಂದಿರುವಂತಹ ವಿಚಾರವನ್ನು ಬಹುಶಃ ನಮ್ಮ ನಂದೀಶ್ ಹಂಚವರು ಅದನ್ನು ಒತ್ತಿ ಹೇಳಿದರು. ಕಾರ್ಯ ಸೊಪ್ಪಾದಡು ಕಾಯಕದಿಂದ ಬಂದು ಲಿಂಗಕ್ಕರ್ಪಿತ ಅನ್ನುವಂಥ ಒಂದು ಮಾತಿದೆ. ಏನಾದರೂ ಮಾಡಿ ಅವ್ರು ಹೇಳಿದ್ರು, ಕಾಯಕ ಅನ್ನುವಂಥದ್ದು ಕಡ್ಡಾಯ ಅನ್ನುವಂಥ ಪದವನ್ನು ತುಂಬ ಚೆನ್ನಾಗಿ ಬಳಸಿರೋದು ನಾನು ಎಲ್ಲೂ ಬಳಸಿದ್ದನ್ನು ನೋಡಿರಲಿಲ್ಲ. ಕಾಯಕ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ಆಗಲಿ, ಗುರು ಆಗಲಿ, ಜಂಗಮ ಆಗಲಿ, ಸಾಮಾನ್ಯ ಭಕ್ತನಾಗಲಿ ಎಲ್ಲರಿಗೂ ಸಹ ಅದು ಕಡ್ಡಾಯ, ಅವ್ರು ಮಾಡಲೇಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಅಂತಹ ಕಾಯಕ ದಾಸೋಹ ಪರಿಕಲ್ಪನೆಯನ್ನು 12ನೇ ಶತಮಾನದ ಈ ಪರಿಕಲ್ಪನೆಯನ್ನು 19ನೇ ಶತಮಾನದಿಂದ ಗುರುಮಲ್ಲೇಶ್ವರು ಬಿತ್ತಂಥ ಕೆಲಸವನ್ನು ಇವತ್ತು ಸಹ ದೇವನೂರು ಮಠ ಬಿತ್ತುತ್ತಾ ಇದೆ ಅನ್ನುವಂಥದ್ದನ್ನು ನಮ್ಮ ಹೆಚ್ಚುಗಾರಿಕೆ ಅನ್ನುವಂಥ ತಿಳಿಸ್ತಾ, ಹಾಗೆ ದಾಸೋಹ ಅನ್ನುವಂಥ ಪದ ಇಲ್ಲಿನ ಗ್ರಾಮದ ಮಹಾದೇವ್ ಪ್ರಸಾದ್ ಅವರು ಆಸ್ಟ್ರೇಲಿಯಲ್ಲಿ ಇದ್ದುಕೊಂಡು ಸಹ ನಮ್ಮ ಊರಿಗೆ ಏನಾದ್ರು ಒಂದು ಮಾಡಬೇಕು, ನಾನು ಸಂಪಾದನೆ ಮಾಡ್ತಾಯಿದ್ದೀನಿ, ಅದರಲ್ಲಿ ಶೇಕಡ 10 ಭಾಗನೋ 5 ಭಾಗನೋ ಏನಾದ್ರು ಮಾಡಬೇಕು ಅನ್ನೋಂಥ ಕಾರಣದಿಂದ ಇಲ್ಲೇ ಮಾಡಿದ್ರು. ದಾಸೋಹ ಅಂದರೆ ಹೇಗೆ ಅಂದರೆ ಅದನ್ನು ದಾನ ಅಂತ ಹೇಳಬಾರ್ದು. ದಾನ ಕೊಡೋದ್ರಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳಿರ್ತವೆ. ದಾಸೋಹ ಬೇರೆ, ದಾನ ಬೇರೆ. ದಾನ ಕೊಡುವಾಗ ಒಂದು ಮಾತು ಹೇಳ್ತಾರೆ, ನಿಮಗೆ ಏನೋ ಗೊತ್ತಿಲ್ಲ, ಯಾರಾದರೂ ಒಂದು ದಾನ ಕೊಡ್ಬೇಕಾರೆ, ಒಂದು ಹಸು ದಾನ ಕೊಡ್ಬೇಕಾರೆ, ಜಮೀನು ದಾನ ಕೊಡ್ಬೇಕಾದ್ರೆ ಕೈಗೆ ನೀರು ಇರ್ತಾರೆ. ಕೈ ನೀರು ಇರುತ್ತಾ ಒಂದು ಮಂತ್ರವನ್ನು ಹೇಳ್ತಾರೆ, ಇದಂ ನ ಮಮ, ಇದಂ ನ ಮಮ, ಇದಂ ನನ್ನ ಮಮ. ಅಂದರೆ ಇದು ನನ್ನದಲ್ಲ, ಇದು ನನ್ನದಲ್ಲ, ಇದು ನನ್ನದಲ್ಲ, ಇದು ಇವತ್ತಿನಿಂದ ನಿಮಗೆ ಸೇರಿದ್ದು ಅನ್ನುವಂಥ ಮಾತನ್ನ ಕೊಡ್ತಾರೆ. ಹಾಗೆ ಮಹಾದೇವ್ ಪ್ರಸಾದ್ ಅವರು ತಮ್ಮ ಹೆಸರನ್ನಾಗಲಿ ತಮ್ಮ ಇದನ್ನು ಎಲ್ಲೂ ಸಹ ಗುರುಸ್ಕೊಳ್ದೆ, ನಾನು ಇನ್ವಿಟೇಷನ್ ತಗೊಂಬಂದಾಗ ಹೇಳಿದೆ ಗ್ರಾಮಸ್ಥರಿಗೆ, ಇಲ್ಲಪ್ಪ ಯಾರು ಡೋನರ್ಸ್ ದಾನಿಗಳ ಹೆಸರೇ ಇಲ್ವಲ್ಲ, ಇಲ್ಲ ದೇವರ ದಾನಿಗಳ ಹೆಸರುಗಳಿಗೆ ಅವಕಾಶ ಕೊಟ್ಟಿಲ್ಲ, ಬೇಡ ಅಂತಂದರು. ನಾವು ತಾವು ಎಲ್ಲೂ ಗುರುಸ್ಕೊತಾ ಇಲ್ವ. ನಿಜವಾಗ್ಲೂ ಅದು ದೊಡ್ಡ ವಿಶಾಲ ಮನಸ್ಸು. ಏನು ನಮ್ಮ ನಂದೀಶ್ ಹಂಚವ್ರು ಹೇಳಿದ್ರು, ಗುಂಡಲ್ಪೇಟೆ ತಾಲೂಕಿನವರು ತುಂಬ ವಿಶಾಲ ಹೃದಯಗಳು ಅನ್ನುವಂಥದ್ದು. ಇದು ಇವರೊಬ್ಬರ ಮಾತಲ್ಲ, ಇಲ್ಲಿ ಗುಂಡ್ಲುಪೇಟೆಯ ಸಂಪರ್ಕ ಯಾರ್ಯಾರಿಗೆ ನಿಕಟವಾಗಿದೆ ಎಲ್ಲರೂ ಹೇಳುವಂಥದ್ದು ಗುಂಡ್ಲುಪೇಟೆ ತಾಲೂಕಿನ ವಿಶಾಲ ಹೃದಯಗಳು ಅನ್ನೋದು. ಅದು ಯಾವುದೇ ಸ್ವಾಮಿಗಳಾಗ್ಬೋದು ಅಥವಾ ಭಕ್ತರಾಗ್ಬೋದು, ಎಲ್ಲರೂ ಹೇಳುವಂಥದ್ದು ವಿಶಾಲ ಹೃದಯಗಳು ಗುಂಡ್ಲುಪೇಟೆ ತಾಲೂಕಿನವರು. ಅಂತಹ ವಿಶಾಲ ಹೃದಯವನ್ನು ಇಟ್ಕೊಂಡು ಮಹಾದೇವ್ ಪ್ರಸಾದ್ ಅವರು ಇಂಥ ಒಂದು ಭವ್ಯವಾದ ಕಟ್ಟಡವನ್ನು ಗುರುಮಲ್ಲೇಶ್ವರ ಮಹಾಸಂಸ್ಥಾನ ಮಠಕ್ಕೆ ಹುಟ್ಟಿದ್ದಾರೆ. ಅವರಿಗೆ, ಅವರ ಕುಟುಂಬ ವರ್ಗಕ್ಕೆ ಎಲ್ರಿಗೂ ಸಹ ಬಸವಾದಿ ಪ್ರಮುಖರ ಕೃಪೆ ತಮಗೂ ಸಹ ಇರಲಿ ಅಂತ ಹಾರೈಸ್ತಾನೆ. ಆಶೀರ್ವಚನವನ್ನು ದಯಪಾಲಿಸಿದ ಪೂಜ್ಯರಿಗೆ ಗೌರವ ಸಮರ್ಪಣೆ. ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ನೆರೆದಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರ ಮತ್ತು ಚೌಡಳ್ಳಿ ಗ್ರಾಮಸ್ಥರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸರ್ ಕೈ ತೆಗೀರಿ ಸರ್.
ಸರ್ ಅವ್ರ ಕೂಗಾರಂಗಿಲ್ಲ ಕೆಲಸ ಮಾಡೋದು ಇಲ್ಲಿ ಅದೇ ಪ್ರಸಾದ್ ಮುಂದೆ ಬರ್ಬೇಕು. ಅದೇ ಪ್ರಸಾದ ನಂಜಪ್ಪ ಅವ್ನು ಮುಂದೆ ಕಳ್ಸಿ ಈ ಕಡೆಗೆ ಮಾನ್ಯ ಪ್ರಸಾದ್ ಚೂರು ಬುದ್ಧಿ. ದೇವನೂರು ಶ್ರೀ ಗುರುಮಲ್ಲೇಶ್ವರ ಮಹಾಸಂಸ್ಥಾನ ದಾಸೋಹ ಮಠ ಅಧ್ಯಕ್ಷರಾದ ಸ್ವಲ್ಪ ಬದಲಾವಣೆ. ಈ ಮಠವನ್ನ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಿರ್ಮಾಣ ಮಾಡಿ ಲೋಕಾರ್ಪಣೆಗೊಳಿಸಿರ್ತಕ್ಕಂಥ ಬಹಳ ಎಲೆಮರೆ ಕಾಯಿನಾಗಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಮಾದೇವ ಪ್ರಸಾದ್ ಅವರು ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಬೇಕು. ಜಗದ್ಗುರುಗಳವರ ಆದೇಶ ಆಗಿದೆ. ಭವಾರೀತಯ್ಯ ಸಾಯಂಬಲ್ಲಿ ಸರ್ವಜ್ಞಾನಿಯಾದನಯ್ಯ ವಾಯೆಂದು ವಾಚಿಸುವಡೆ ಚೈತನ್ಯಾತ್ಮಕನಾದನಯ್ಯ ಇಂತಿ ಬಸವಾಕ್ಷರತ್ರಯಗಳು ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ಆನು ನೀನು ಬಸವ 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 ಎನ್ನುತ್ತಿರುದನಯ್ಯ ಗುಹೇಶ್ವರ. ವಿಶ್ವಗುರು ಬಸವ ತಂದೆಯನ್ನ ಬಸವಾದಿ ಶರಣೆಯರನ್ನ ಸ್ಮರಿಸಿಕೊಳ್ಳುತ್ತಾ ನಮ್ಮ ಕರ್ತೃಗುರುಗಳಾದಂತಹ ಸ್ವಲೀಲ ಮಹಾತ್ಮ ಗುರುಮಲ್ಲೇಶ್ವರರನ್ನು ಮತ್ತು ಗುರು ಪರಂಪರೆಯನ್ನು ಎಲ್ಲ ಜಗತ್ತಿನ ದಾರ್ಶನಿಕರನ್ನು ನನ್ನ ಮನದಲ್ಲಿ ಸ್ಮರಿಸುತ್ತಾ ಈ ವೇದಿಕೆಗೆ ತಮ್ಮ ಅನಾರೋಗ್ಯದ ಸಲುವಾಗಿಯೂ ಆಗಮಿಸಿರುವಂತಹ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸ್ಥಾನ ಮಠದ ನಮ್ಮ ಪೂಜ್ಯ ಗುರುಗಳಾದಂತಹ ಶ್ರೀ ಶಿವರಾತ್ರಿ ದೇಶ ಕೇಂದ್ರ ಮಹಾಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ನಾನು ಅವರ ಶಾಲೆಯಲ್ಲಿ ಓದಂತಹ ವಿದ್ಯಾರ್ಥಿ. ನನಗೆ ಅವರು ವಿದ್ಯಾಗುರುಗಳು. JSS ಸಂಸ್ಥೆ ಅಂತಕ್ಕಂಥದ್ದು ನಮ್ಮ ಹೆಮ್ಮೆ. ನಾವು ಇರುವಾಗ ನಮ್ಮನ್ನು ಕೆಲವು ನಮ್ಮ ಸಹೋದ್ಯೋಗಿಗಳು ಅಥವಾ ನಮ್ಮ ಜೊತೆ ಓದ್ತಕ್ಕಂಥವರು 5 ಪೀಠಗಳನ್ನು ಬರೆದು ನಾನು ಇಂತಿಂಥ ಪೀಠ, ರಂಭಾಪುರಿ ಪೀಠ, ಕೇದಾರ ಪೀಠ, ಉಜ್ಜಯಿನಿ ಪೀಠ, ನೀನು ಯಾವ ಪೀಠ ಅಂತ ಕೇಳ್ತಾ ಇದ್ರು. ಅದಕ್ಕೆ ನಾವು ಹೇಳ್ತಿದ್ದು ನಾವು JSS ಪೀಠ ಅಂತ ಹೇಳ್ಬಿಟ್ಟು. JSS ಪೀಠ ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲಿ ಎಲ್ಲ ಕಡೆ ತನ್ನ ಬಾಹುಗಳನ್ನು ಚಾಚಿದೆ. ಮತ್ತೊಂದು ದಿನ ಮನುಷ್ಯ ಚಂದ್ರಲೋಕದಲ್ಲಿ ಆಗಲಿ ಅಥವಾ ಮಂಗಳ ಲೋಕದಲ್ಲಿ ಆಗಲಿ ವಾಸಿಸುವಂತಹ ಪರಿಸ್ಥಿತಿ ಬಂದಾಗಲೂ ಕೂಡ ನಮ್ಮ ಗುರುಪೀಠ ವಿದ್ಯಾನಿಲಯಗಳು ಮತ್ತು ವಿದ್ಯಾಸಂಸ್ಥೆಗಳು ಅಲ್ಲಿಯೂ ಕೂಡ ನೆಲೆಯಾಗಲಿ. ದರ್ಶನವಿಯೋ ಶಿವರಾತ್ರೀಶ, ಹರುಷವತಾರೋ ಶಿವರಾತ್ರೀಶ ಅಂತಹ ಮಂಗಳವಾದ್ಯ ಅಲ್ಲೂ ಮೊಳಗಲಿ ಅಂತ ಒಂದು ಭಾವನೆಯನ್ನು ನಾನು ಹೊಂದಿದ್ದೇನೆ. ಮತ್ತು ಪರಮಪೂಜ್ಯ ಶ್ರೀ ನಿರಂಜನ ಸ್ವರೂಪಿಗಳಾದಂತಹ ಸಿದ್ಧಗಂಗಾ ಕಿರಿಯ ಶ್ರೀಗಳು ಆಗಮಿಸಿದ್ದಾರೆ. ನಾನು ಸಿದ್ಧಲಿಂಗೇಶ್ವರನ ಪ್ರತಿ ಸ್ವರೂಪವೇ ಅಂತ ಭಾವಿಸ್ತಾ ಅವರ ಪಾದಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಮತ್ತು ನನ್ನ ದೀಕ್ಷಾಗುರುಗಳು, ನನ್ನ ಪರಮಪೂಜ್ಯರು, ನನ್ನ ಮಾರ್ಗದರ್ಶಕರು ಆದಂತಹ ಶ್ರೀ ನಿರಂಜನ ಪ್ರಣವ ಸ್ವರೂಪಿಗಳು ಶ್ರೀ ಮಹಂತ ಸ್ವಾಮಿಗಳ ಅವರ ಪಾದಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ಪ್ರಣಾಮಗಳನ್ನು ಸ್ಮರಿಸುತ್ತಾ ನಮ್ಮ ಸೋಮಹಳ್ಳಿ ವೀರಸಿಂಹ ಶೀಲಮಠದ ಸಿದ್ದಮಲ್ಲಿಕ ಸ್ವಾಮಿಗಳೇ, ಮತ್ತು ಈಗಷ್ಟೇ ನಮಗೆ ಆಶೀರ್ವಾದ ಮಾಡಿದಂತಹ ಅಡವಿ ಮಠದ ಶಿವಲಿಂಗೇಂದ್ರ ಸ್ವಾಮಿಗಳೇ, ಮಲ್ಲನ್ಮೂಲ ಕ್ಷೇತ್ರ ಗುರುಗಳೇ, ಮಾದಪಟ್ಟಣದ ಗುರುಗಳೇ, ಅರವೆ ಗುರುಗಳೇ, ಮರ್ಯಾಲದ ಗುರುಗಳೇ, ಚಾಮರಾಜನಗರದ ಗುರುಗಳೇ, ಅಂಕನಹಳ್ಳಿ ಗುರುಗಳೇ, ಮೂಡುಗೂರು ಗುರುಗಳೇ, ಮತ್ತು ಸೇರಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ದಿವ್ಯ ಪಾದಾರವಿಂದಗಳಲ್ಲಿ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸತಕ್ಕಂತಹ, ಮತ್ತು ತಾವು ಇಷ್ಟೊಂದು ಆಕರ್ಷಿತರಾಗಿ ಒಂದು ಪಿನ್ ಡ್ರಾಪ್ ಸೈಲೆಂಟ್ ಅಂತ ಹೇಳ್ತಾರೆ ನೋಡಿ, ಪಿನ್ ಬಿದ್ದರೂ ಕೂಡ ಕೇಳುವಷ್ಟು ಒಂದು ನಿಶ್ಶಬ್ದತೆಯನ್ನು ಕಾಪಾಡ್ಕೊತಾ ಅಲ್ಲಿ ಇಲ್ಲಿ ನೀವು ನಡೆದಾಡಿದ್ರು ಕೂಡ ಈ ಗುರುಗಳ ಮಾತಿನಲ್ಲಿ ಮತ್ತು ನಮ್ಮ ಉಪನ್ಯಾಸಕರ ಮಾತುಗಳನ್ನು ಬಹಳ
ಕಾತುರದಿಂದ ಜಾತಕ ಪಕ್ಷಿಯಂತೆ ತಾವೆಲ್ಲ ಸ್ವಾಗತಿಸ್ತಾ ನಾವು ಕುಳಿತಿರ್ತಕ್ಕಂಥದ್ದು ನಮಗೆ ಬಹಳ ಒಂದು ಸಂತೋಷ ಆಗ್ತಾ ಇದೆ. ನಾವು ಹೆಂಗಪ್ಪ ಫಂಕ್ಷನ್ ಮಾಡ್ತೀವಿ, ಇದೇ ನಮ್ಮೂರಲ್ಲಿ ನಡೀತಕ್ಕಂಥ ಇಷ್ಟೊಂದು ದೊಡ್ಡ ಫಂಕ್ಷನ್ ಹೆಂಗೆ ನಾವು ಮಾಡ್ತೀವಿ, ಯಾವ ಥರ ಎಲ್ಲ ಗುರುಗಳನ್ನು ನಾವು ಆಧಾರ ಮಾಡ್ತೀವಿ, ಹೆಂಗೆ ಇದನ್ನು ಯಶಸ್ವಿ ಮಾಡೋದು ಅಂತ ಯೋಚನೆ ಇದ್ವಿ. ಆದರೆ ಎಲ್ಲ ಗುರುಮಲ್ಲೇಶ್ವರರ ಒಂದು ಪವಾಡ. ನಾವು ಇದನ್ನ ಈ ಥರ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ 2 ವಾರದಲ್ಲಿ. ಹಾಗೆ ನಮ್ಮ ಪ್ರೊಫೆಸರ್ ಹೇಳ್ದಂಗೆ ಇದೆಲ್ಲ ಬಂದು ಕಾಗದ ಮುದ್ರಣ ಆಗಿರ್ಬೋದು, ಪುಸ್ತಕ ಮುದ್ರಣ ಆಗಿರ್ಬೋದು, ಅತಿಥಿ ನಿಮ್ಮೆಲ್ಲರನ್ನ ಆಹ್ವಾನ ಮಾಡುವಂಥದ್ದಾಗಿರ್ಬೋದು, ಎಲ್ಲ ಬೇಗ ಆಗ್ಬಿಡ್ತು. ಇದರಲ್ಲಿ ಈ ಮಠದ ನಿರ್ಮಾಣದಲ್ಲಾಗಲಿ ಅಥವಾ ಬೇರೆ ಯಾವುದರಲ್ಲೂ ನನ್ನ ಯಾವುದೇ ಪಾತ್ರ ಇಲ್ಲ. ಎಲ್ಲ ನನ್ನ ಗುರುಗಳಾದಂತಹ ಮಹಂತ ಸ್ವಾಮಿಗಳವರ ಕೃಪಾದೃಷ್ಟಿ, ಗುರುಮಲ್ಲೇಶ್ವರರ ಇಚ್ಛೆ ಇಲ್ಲಿ ಒಂದು ಇದಾಗಬೇಕು ಅಂತ ಇತ್ತು. ಇದರಲ್ಲಿ ನಾನು ಅಂತಕ್ಕಂಥದ್ದು ಎಳ್ಳಷ್ಟು ಬಂದರೆ ಅದು ನನ್ನ ಭಕ್ತಿ ವ್ಯರ್ಥವಾಗುತ್ತೆ. ಅದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನಮ್ಮ ಮಹಂತ ಸ್ವಾಮಿಗಳವರ ಅವರ ಕೃಪಾನಾಶೀರ್ವಾದದಿಂದ ಇಲ್ಲಿ ಆಗಿದೆ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನೊಗಳುವ ಕುನ್ನಿಗಳ ನಾನೆನೆಂಬನೆಯ ರಾಮನಾಥ ಅಂತಕ್ಕಂತಹ ದಾಸಿಮಯ್ಯ ಶರಣರ ಮಾತಿನಂತೆ ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತುವು ಭಗವಂತನ ಕೃಪೆ. ಇವತ್ತು ನನ್ನ ಹತ್ರ 10 ರೂಪಾಯಿ ಇದ್ರೆ ಅದು ನಂದು ಅಂತ ಅನ್ಕೋತೀನಿ, ನಾಳೆ ನಿಮ್ಮ ಹತ್ರ ಬಂದ್ರೆ ಅದು ನಿಮ್ಮದು ಅಂತ ಅನ್ಕೋತೀರಾ. ಅದು ನಿಮ್ಮದು ಅಲ್ಲ, ನನ್ನದು ಅಲ್ಲ, ಇದೆಲ್ಲವೂ ಭಗವಂತನ ಪ್ರಸಾದ. ಇಲ್ಲಿ ಬಂದಿದ್ದೀವಿ, ಇಲ್ಲಿ ಎಲ್ಲವನ್ನ ಸಂತೋಷದಿಂದ, ಎಲ್ಲರನ್ನ ಪ್ರೀತಿ, ವಿಶ್ವಾಸ, ಸದ್ವಿನಯ, ಸದಾಚಾರ ಇವನ್ನ ನಾವು ಕಾಪಾಡ್ಕೊತಾ ಶಿವನ ಒಲಿಮೆಯನ್ನ ಪಡೆದು ಭಗವಂತನಲ್ಲಿ ಒಂದು ಐಕ್ಯರಾಗುವಂತಹ, ಸೇರುವಂತಹ ದಾರಿಯನ್ನು ನಾವು ಕಾಪಾಡಿಕೊಂಡು, ನಾವು ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಆದರೆ ತಿನ್ನುವಂತಹ ಅನ್ನ ಒಂದೇ. ಚಿನ್ನದ ತಟ್ಟೆಯಲ್ಲಿ ತಿನ್ಬೋದು ಶ್ರೀಮಂತರು, ನಾವು ಮಣ್ಣಿನ ತಟ್ಟೆಯಲ್ಲಿ ಅಥವಾ ಸ್ಟೀಲಿನ ತಟ್ಟೆಯಲ್ಲಿ ತಿನ್ಬೋದು, ಆದರೆ ಅನ್ನ ಒಂದೇ. ಎಲ್ಲರೂ ಒಂದೇ. ಭಗವಂತನ ಒಂದು ಕೃಪೆ ಬಂದಾಗ ಎಲ್ಲರೂ ಮೇಲೆ ಹೋಗ್ತಾರೆ. ಬಡತನ ಬಂದಾಗ ಕೆಳಗಡೆ ಬರ್ತೀವಿ. ಬಡತನವೇ ಬರಲಿ, ಸಿರಿತನವೇ ಬರಲಿ, ಎಲ್ಲ ಒಂದು ವಿಧದಲ್ಲಿಯೂ ಸಮಚಿತ್ತವಾದಂತಹ ನಾವು ಭಾವವನ್ನು ಕಂಡುಕೊಂಡು ನಾವು ಮುಂದುವರಿಬೇಕು ಬದುಕಲ್ಲಿ ಅಂತ ಹೇಳ್ತಾ, ನೆನೆದವರ ಮನದಲ್ಲಿ ಗುರುಮಲ್ಲೇಶ್ವರ ಅನ್ನುವಂಥ ಮಾತು ನಮ್ಮ ಕಡೆ ಪ್ರಚಲಿತವಾಗಿದೆ. ನಾನು ನನ್ನ ಜೀವನದಲ್ಲಿ ಏನೇ ನನ್ನ ಬದಲಾವಣೆಗಳಾಗಿದ್ರು ಕೂಡ ಅದು ನಮ್ಮ ಕರ್ತೃ ಗದ್ದಿಗೆ ಅಂತ ಆದಂಥ ಗುರುಮಲ್ಲೇಶ್ವರರ ಆಶೀರ್ವಾದ. ಅವರನ್ನ ನೀವು ನಂಬಿ ನಿಮ್ಮ ಬದುಕಿನಲ್ಲಿಯೂ ಕೂಡ ಬದಲಾವಣೆಗಳಾಗುತ್ತೆ ಅಂತ ನಾನು ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಗುರುಮಲ್ಲೇಶ್ವರರು ಅವ್ರ ಬಗ್ಗೆ ನಾನು ಏನು ಹೇಳಲಿಕ್ಕಾಗೋದಿಲ್ಲ. ನಮ್ಮ ಪ್ರೊಫೆಸರ್ ಸದಾಶಿವಮೂರ್ತಿಗಳು ಎಲ್ಲ ಬಹಳ ಸುವಿಸ್ತರವಾಗಿ ಮಾತಾಡಿದ್ದಾರೆ. ಮತ್ತು ಗುರುಮಲ್ಲೇಶ್ವರ ಕುರಿತಾದಂತಹ ಅವರ ಬಗ್ಗೆ ಜನರಿಗೆ ತಿಳುವಳಿಕೆ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಸೊಲಿಲ ಮಹಾತ್ಮ ಗುರುಮಲ್ಲೇಶ್ವರರ ಪುಸ್ತಕಗಳನ್ನು ನಾವು ಮುದ್ರಣ ಮಾಡಿದ್ದೀವಿ. ನೀವು ಅದನ್ನು ತಗೊಳ್ಳಿ, ಓದಿ. ಗುರುಮಲ್ಲೇಶ್ವರರ ಬಗ್ಗೆ ಅಪಾರವಾದಂತಹ ಕಾಳಜಿ ಮತ್ತು ಅವರ ನೆನೆಯುವಂತಹ ಮನಸ್ಸು ನಿಮ್ಮದಾಗಲಿ, ನಿಮ್ಮ ಇಷ್ಟಾರ್ಥಗಳೆಲ್ಲವೂ ನೆರವೇರಲಿ ಅಂತ ನಾನು ಬೇಡ್ಕೊಳ್ತಾ, ಮತ್ತೊಮ್ಮೆ ಎಲ್ಲ ಅರಗುರು ಚರಮೂರ್ತಿಗಳಿಗೆ, ಚಿತ್ತೂರು ಸ್ವಾಮಿಗಳಿಗೆ, ಮಹಾನ್ ಸ್ವಾಮಿಗಳಿಗೆ, ಎಲ್ಲರಿಗೂ ನಾನು ಸಿದ್ಧಗಂಗಾ ಸ್ವಾಮಿಗಳಿಗೆ ಎಲ್ಲರಿಗೂ ನಾನು ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಅರ್ಪಿಸ್ತಾ, ಈ ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನಾನು ಕುಮಾರನವರಿರ್ಬೋದು, ರಾಜೇಂದ್ರನವರಿರ್ಬೋದು, ಊರಿನ ಎಲ್ಲ ಮುಖಂಡರಿಗೆ, ಯಶಸ್ವಿಯಾಗಿ ಈ ಕಾರ್ಯ ನಡೀಲಿಕ್ಕೆ ಅನುವಾದಂಥ ಎಲ್ಲ ಯುವಕರಿರ್ಬೋದು, ಊರಿನ ಗ್ರಾಮಸ್ಥರುಗಳು ಇರ್ಬೋದು, ಅವರಿಗೆ ನಾನು ತುಂಬ ಚಿರುಣಿಯಾಗಿರ್ತೀನಿ ಅಂತ ನಾನು ಹೇಳ್ತಾ, ಇಲ್ಲಿ ಬಂದಿರ್ತಕ್ಕಂಥ ಪೊಲೀಸ್ ಇಲಾಖೆ ಇರ್ಬೋದು, ಮಾಧ್ಯಮ ಇರ್ಬೋದು, ಆಂಬ್ಯುಲೆನ್ಸ್, ಮೆಡಿಕಲ್ ಸರ್ವಿಸ್ ಇರ್ಬೋದು, ಅಡುಗೆ ಕಾಯಕದವರು ಇರ್ಬೋದು, ನಮ್ಮ ಕಟ್ಟಡ ನಿರ್ಮಾಣ ಮಾಡಿದಂತಹ ಕಾಯಕಿಗಳಿರ್ಬೋದು, ಎಲ್ಲರಿಗೂ ಕೂಡ ನಾವು ಕೃತಜ್ಞತೆ ಭಾವವನ್ನು ಅರ್ಪಿಸ್ತಾ ಶರಣಾರ್ಥಿಗಳನ್ನು ಅರ್ಪಿಸ್ತೇನೆ. ಶರಣಾರ್ಥಿ. ಮಠವನ್ನ ನಿರ್ಮಾಣ ಮಾಡಿ ಲೋಕಾರ್ಪಣೆಗೊಳಿಸಲಿಕ್ಕೆ ಕಾರ್ಯಕರ್ತರಾದಂಥ ಶ್ರೀಯುತ ಮಾದೇವ ಪ್ರಸಾದ್ ಅವರು ತಮ್ಮ ಅಂತರಾಳದ ಭಾವನೆಗಳನ್ನು ಜಗದ್ಗುರುಗಳ ಸನ್ನಿಧಾನದಲ್ಲಿ ಎಲ್ಲ ಪೂಜ್ಯರ ಸಮ್ಮುಖದಲ್ಲಿ ಹಂಚಿಕೊಂಡಿದ್ದಾರೆ. ಅವರಿಗೆ ಜಗದ್ಗುರುಗಳಿಂದ ಆಶೀರ್ವಾದ ಪೂರ್ವಕ ಸನ್ಮಾನ.
ಅವರು ದಯಮಾಡಿ ಚಪ್ಪಾಳೆ ಕೊಟ್ಟು ಅವರು ಪ್ರೋತ್ಸಾಹಿಸಬೇಕು. ಇಂತಹ ಅದ್ಭುತವಾದ ಕಾರ್ಯಕ್ರಮವನ್ನು ಅವರು ಇಲ್ಲಿ ಆಗ ಮಾಡಿದ್ದಾರೆ. ಆಶೀರ್ವಾದ ಸಿಗ್ತಾ ಇರ್ತಕ್ಕಂಥದ್ದು ಅವ್ರ ಪುಣ್ಯ ಅಂತೇಳಿ ನಾನು ಕೂಡ ಭಾವಿಸ್ತೇನೆ.